ಹರ್ಮುಜ್ ಜಲಸಂಧಿ ಅಂತ ಬರ್ತದೆ. ಹರ್ಮುಜ್ ಜಲಸಂಧಿ ಅಂದ್ರೆ ಹೆಂಗೆ ಎಕ್ಸ್ಪೋರ್ಟ ಅಂತೂ ಇಂಪೋರ್ಟ್ ಅದ್ರ ಮುಖಾಂತರನೇ ಆಗ್ತಿತ್ತು. ಮೇನ್ ಅದನ್ನೇ ಬಂದಾಗ್ಬಿಟ್ಟದ ಈಗ. ಬೀರು ಅವರ ಮಾಲಿಂದ ರೇಟ್ ಸಿಕ್ಕಾಪಟ್ಟೆ ತೆಳಗೆ ಬರ್ಲತ್ತದ, ನಾವು ಪಟ್ನೆ ತಿಕ್ಕೊಂಡು ಮಾಲ್ ಜಲ್ದಿ ಮಾರ್ತೇವ್ರಿ ಅಂತ ಹೇಳಕತ್ತಿದ್ರು. ಹೆಂಗೆ ಹಸಿ ಈಗಾಗಲೇ ಅವು ಇಸ್ಲಾಮಿಕ್ ಕಂಟ್ರಿಗಳು ನಮ್ಮ ಭಾರತೀಯ ಒಂದು ಹಸಿ ದ್ರಾಕ್ಷಿ ಮೇಲೆ ಮತ್ತು ಒಣ ದ್ರಾಕ್ಷಿ ಮೇಲೆ ಭಾಳ ಭಾರಿ. ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನ್ರಿ ಶೆಡ್ನಾಗ ಬಂದು ವಿಡಿಯೋ ಮಾಡ್ಲಕತ್ತಿರತ್ತೆ ತಿಳ್ಕೊಬೋದು. ಆದ್ರೆ ಒಂದು ಮೇನ್ ಕಾರಣ ಏನಾಗೈತಿ ಅಂದ್ರೆ, ರೈತರು ಈ ವರ್ಷ ಹೆಂಗಿತ್ತು ಒಂದು ಮಾಲ ಭಾರಿ ಒಂದು ಬೆಲೆಗೆ ಮಾರ್ತೇಳಿ ನಿರೀಕ್ಷೆ ಒಳಗಿದ್ರು. ಆದ್ರೆ ಇವತ್ತು ನಮ್ಮ ರೈತರಿಗೆ ಏನಾಗೈತಿ ಏನಂತಾರಲ್ಲ, ಅದು ಹೊಟ್ಟಿ ತಣ್ಣೀರು ಬಟ್ಟೆಯನ್ನು ಎರಚದಂಗೆ ಆಗೈತಿ ದ್ರಾಕ್ಷಿ ಬೆಳೆಗಾರರಿಗೆ. ಯಾಕಂದ್ರೆ ಇದು ವರ್ಷ ಯಾವುದಿಲ್ಲ ಒಂದು ಸಮಸ್ಯೆ ಮಾಲ್ ಬಂದ ಟೈಮ್ದಾಗೆ ಕಾಡ್ತದೆ. ಹಿಂದೊಂದು 4-5 ವರ್ಷದ ಹಿಂದೆ ನೋಡ್ಬೋದು ನೀವು, ಕೊರೋನಾ ಎಫೆಕ್ಟ್ ಆಯಿತು. ಈಗ ಒಳ್ಳೆ ನಿರೀಕ್ಷೆ ಒಳಗಿದ್ದಾರೆ ರೈತರು. 400-500 ಮಾರುವಂಥ ಸ್ಥಿತಿ ಒಳಗೆ ಒಂದು ಕನಿಷ್ಠ ಒಂದು ನಮ್ಮದು ಮಾಲ್ ಒಂದು 400 ಮಾರ್ತದೆ ಅನ್ನುವಂಥ ಸ್ಥಿತಿ ಒಳಗಿದ್ರು ಒಣ ದ್ರಾಕ್ಷಿ ನಮ್ಮ ರೈತರು. ಆದರೆ ಏಕಾಏಕಿ ಈಗ ಏನಾಗೈತಿ, ಒಣ ದ್ರಾಕ್ಷಿ ರೇಟ ಏಕಾಏಕಿ ಕುಸಿತ ಆಗೈತಿ. ಕುಸಿತ ಅಂದ್ರೆ ಹೆಂಗೆ, ಅದು 10-20 ರೂಪಾಯಿ ಇಳಿದ್ರೆ ಅಷ್ಟು ಮನಸ್ಸಿಗೆ ರೈತರಿಗೆ ಬೇಜಾರಾಗ್ತಿತ್ತಲ್ಲ. ಈಗ ಒಳ್ಳೊಳ್ಳೆ ಮಾಲ್ ನೋಡ್ಬೋದು ನೀವು, 250 ಒಳಗೆ ಮಾರ್ಲಿಕ್ಕತ್ತದ ಎಂಥ ಕ್ವಾಲಿಟಿ ಮಾಲ್. ನಿನ್ನೆ ತಾಸ್ಕಾಮದಾಗ ನೋಡಿದೆವು ನಾವು, 5/3/2026 ಡೇಟ್ ಹೇಳಕತ್ತೀನಿ. ನೋಡ್ಬೋದು 250 ಕೆಳಗೆ ಮಾರ್ಲತ್ತದ ಒಳ್ಳೊಳ್ಳೆ ಮಾಲ್. ಎಲ್ಲೋ ಒಂದು ಮಾಲ್ ಹೊಂಟದ 300 ಮಾರ್ಯಾದ್ರಿ ಅಂತೇಳಿ ನನಗೆ ಕೇಳ್ಬೋದು ನೀವು. ಆದರೆ ಎಲ್ಲೇ ಒಂದು ಮಾಲ್ ಹೊಂಟದ, ಸರಾಸರಿಯಾಗಿ 250-60 ಒಳಗೆ ಹೊರಗೆ ಮಾರ್ಲತ್ತದ. ನಮ್ಮ ರೈತರು ಹೆಂಗಿದ್ರು ಈ ವರ್ಷ ಒಳ್ಳೆ ನಿರೀಕ್ಷೆ ಒಳಗಿದ್ರು, 400-500 ಮಾರ್ತದೆ ಅಂತೇಳಿಕೆರಿಂದ. ಎಲ್ಲಿ ಎಲ್ಲ ಕಡೆ ನನಗೆ ಮಾಹಿತಿ ಇರೋ ಪ್ರಕಾರ ಎಲ್ಲಿ ಯಾವ ಸ್ಟೋರೇಜ್ನಾಗೂ ಮಾಲಿಲ್ಲ. ಅಂದ್ರೆ ಒಣ ದ್ರಾಕ್ಷಿ ಯಾವ ಕೋಲ್ಡ್ ಸ್ಟೋರೇಜ್ನೊಳಗೂ ಭರ್ತಿ ಆಗಿಲ್ಲ ಇನ್ನೂ ತನಕ. ಎಲ್ಲಿ ಭಾಳಾದ್ರೆ ಒಂದು 10-30% ಮಾಲ್ ಐತಿ ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್ ಒಳಗೆ. ಆದರೆ ಏಕಾಏಕಿ ರೇಟ್ ಕುಸಿತ ಅಲ್ಲಕ್ಕೆ ಏನು ಕಾರಣ ಅಂತೇಳಿ ನಮಗೆ ಮಾಹಿತಿ ಇರೋ ಪ್ರಕಾರ ತಿಳ್ಕೊಳ್ಳೋಕ್ಕಾಗಿನೂ ಏನಾಗ್ಲಿಕ್ಕತ್ತದ, ಈಗ ಸದ್ಯದ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಯುದ್ಧ ನಡೆದೈತಿ. ಯುದ್ಧ ಅಂದ್ರೆ ಹೆಂಗಾಗ್ಯದಪ್ಪ ಅಂದ್ರೆ, ಇದು ಯುದ್ಧಕ್ಕೆ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ಆದರೆ ಯುದ್ಧ ಅಲ್ಲಿ ನಡೆದ ಇಲ್ಲಿ ಏನು ಸಂಬಂಧ ಅಂದ್ರೆ, ಈಗ ಹೆಂಗಾಗ್ಯದ ಮಗ್ಲಿಕಿನ ಮನೆಯವ್ರು ಹೊಡೆದಾಡ್ಲತ್ತಾರ, ಆದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಬೀರ್ಲಕ್ಕತ್ತದ. ಈಗ ಸದ್ಯದ ಪರಿಸ್ಥಿತಿ ನಮ್ಮ ರೈತರದ್ದು ಹಾಗೆ ಆಗೈತಿ. ಏನ್ರಿ ಸರ್ ಇದು ಅವ್ರ ಮಗ್ಲಿಕಿನ ಮನೆಯವರು ಇದು ಅಂದ್ರೆ ಗೊಂದಲ ಹಿಂಗೆ ಹೇಳ್ಬೇಡ್ರಿ, ತಿಳಿಸಿ ಹೇಳ್ರಿ. ಅಂದ್ರೆ ಈಗ ಆಲ್ರೆಡಿ ಹೆಂಗಾಗೈತಿ, ನಮ್ಮ ದೇಶದ ಮಾಲ ಈಗ ಇರಾನ, ಆಮೇಲೆ ಅಮೇರಿಕಾ, ಆಮೇಲೆ ಇದು ಇಸ್ರೇಲ್ಗೆ ರಫ್ತಾಗ್ತಿತ್ತು. ಅವ್ರು ಏನಾಗ್ಲಿಕ್ಕತ್ತು, ಈಗ ಯುದ್ಧದ ಸಂದರ್ಭ, ಅಲ್ಲಿ ಯುದ್ಧ ನಡೆದೈತಿ. ಅದಕ್ಕಾಗಿ ಏನಲ್ತು, ಇವು ಇಸ್ಲಾಮಿಕ್ ಕಂಟ್ರಿಗಳು ಈಗ ರಂಜಾನ್ ತಿಂಗಳು ಅಲ್ಲಿ ನಮ್ಮ ಮಾಲನ್ನು ಅವರು ಹೆಚ್ಚು ಬೇಡಿಕೆ ಇತ್ತು ಆ ದೇಶದೊಳಗೆ. ಅವು ಏನಾಗ್ಯಾವ, ಯುದ್ಧದಾಗ ಬಿಜಿ ಅದಾರ, ಅವ್ರಿಗೆ ಮನುಕ್ ತಿನ್ನೋದ್ರೊಳಗೆ ಬಿಜಿ ಇಲ್ಲ ಅವರು. ಜಲಸಂಧಿ ಮುಖಾಂತರ ನಮ್ಮದು ಮಾಲನ್ನು ಹೋಗ್ತಿತ್ತು. ಹರ್ಮುಜ್ ಜಲಸಂಧಿ ಅಂತ ಬರ್ತದೆ. ಹರ್ಮುಜ್ ಜಲಸಂಧಿ ಅಂದ್ರೆ ಹೆಂಗೆ, ಎಕ್ಸ್ಪೋರ್ಟ ಅಂತೂ ಇಂಪೋರ್ಟ್ ಅದ್ರ ಮುಖಾಂತರನೇ ಆಗ್ತಿತ್ತು. ಮೇನ್ ಅದನ್ನೇ ಬಂದಾಗ್ಬಿಟ್ಟದ. ಈಗ ಅಲ್ಲಿ ಕಂಟೈನರ್ಗಳು ಅಲ್ಲಿ ಉಳ್ದಾವು, ಇಲ್ಲಿ ಕಂಟೈನರ್ಗಳು ಇಲ್ಲಿ ಉಳ್ದಾವು. ಹಿಂಗಾಗಿ ಏನಾಗ್ಲಿಕ್ಕತ್ತದ, ನಮ್ಮದು ಹಸಿ ದ್ರಾಕ್ಷಿನೂ ಹೋಗೋವಲ್ದು ಮತ್ತು ಒಣ ದ್ರಾಕ್ಷಿನೂ ಹೋಗೋವಲ್ತು. ಈಗಾಗಲೇ ಅವು ಇಸ್ಲಾಮಿಕ್ ಕಂಟ್ರಿಗಳು ನಮ್ಮ ಭಾರತೀಯ ಒಂದು ಹಸಿ ದ್ರಾಕ್ಷಿ ಮೇಲೆ ಮತ್ತು ಒಣ ದ್ರಾಕ್ಷಿ ಮೇಲೆ ಭಾಳ ಭಾರಿ ಬೇಡಿಕೆ ಇತ್ತು ಅಲ್ಲಿ. ಆದ್ರೆ ಈಗ ರಂಜಾನ್ ತಿಂಗಳು ಅವರಿಗೆ ಈಗ ಮೇನ್ ಇದೇ ಟೈಮ್ದಾಗ ಅವರು ಯುದ್ಧ ಮಾಡ್ಕೋತ ಕೂತ್ಬಿಟ್ಟಾರ. ಅದರ ಪರಿಣಾಮವಾಗಿ ಏಕಾಏಕಿ ಇವತ್ತಿನ ದಿವಸಿಗೆ ಒಣದ ದ್ರಾಕ್ಷಿಯ ಬೆಲೆಯನ್ನು ಇವತ್ತು ನಮ್ಮ ಭಾರತೀಯರು ಭಾಳ ತೆಳಗೆ ಬಿದ್ದುಬಿಟ್ಟದ. ಅಲ್ಲಿಗೆ ನಾವು ಅದರ ಎಫೆಕ್ಟನ್ನು ನಾವು ಅನುಭವಿಸ್ಬೇಕಾಗ್ಯದ. ನೋಡ್ಬೋದು ನೀವು, ಇಂಥ ಒಳ್ಳೊಳ್ಳೆ ಮಾಲ ಇವತ್ತಿನ ಮಿತಿಗೆ 200-400-500 ಮಾರುವಂಥ ಸ್ಥಿತಿ ಇದು. ಇವತ್ತಿನ ಮಿತಿಗೆ ಇದು ಸ್ಟೋರೇಜ್ಗೆ ಹೋದದ್ನಾಗ ಯಾವ ಲೆವೆಲಿಗೆ ಸಿಗ್ತಾ ಅನ್ನೋದು ಮತ್ತೆ ನಿಮ್ಗೆ ಹೇಳ್ತೀನಿ. ಇದು ನಾವು ನಿನ್ನೆ ಹೋಗಿ ಕೊಟ್ಟಿದ್ದೆವು, ತಿಕ್ತೇವೆ ಇವತ್ತು, ನೋಡ್ಬೋದು ನೀವು. ಆದ್ರೆ ರೈತರು ಧೈರ್ಯಗೆಡಬೇಡ್ರಿ. ಏಕಾಏಕಿ ರೇಟ್ ಬಿದ್ದದ ತಿಳ್ಕೆರಿಂದ ನೀವು ಅವಸರ್ಲೆ ಮತ್ತು ಇನ್ನೂ ರೇಟ್ ಬೀಳ್ತದ ತಂದ್ಕೆರಿಂದ ಕೆಲವೊಂದು ರೈತರು ಏನು ಮಾಡ್ಲಿಕ್ಕತ್ತಾರ ಅಂದ್ರೆ, ಅವಸರ್ಲೆ ತಿಕ್ಕೊಂಡು ಪಟ್ನೆ ತೊಗೊಂಡು ಮಾಲ ರೇಟ್ ಇಳಿತದ್ರಿ. ನಾನು 1-2-3 ಮಂದಿ ರೈತರಿಗೆ ಮಾತಾಡ್ಸದ್ನಿ, ಏನ್ರಿ ಬೀರು ಅವರ ಮಾಲಿಂದ ರೇಟ್ ಸಿಕ್ಕಾಪಟ್ಟೆ ತೆಳಗೆ ಬರ್ಲತ್ತದ, ನಾವು ಪಟ್ನೆ ತಿಕ್ಕೊಂಡು ಮಾಲ್ ಜಲ್ದಿ ಮಾರ್ತೇವ್ರಿ ಅಂತ ಹೇಳಕತ್ತಿದ್ರು. ಹೆಂಗೆ ಹಸಿ ಬಿಸಿ ಒಯ್ದು ತಿಕ್ಕೊಂಡು ಮಾರಿದ್ರೆ ನಿಮಗೇನು ಜಲ್ದಿ ಎಷ್ಟು ಬರೋದು ರೇಟ್, ಹಂಗೆ ಮಾಡಿಬಿಡ್ರಿ. ಸರಿಯಾಗಿ ಒಂದು ಒಣಗಿಸಿ ಅದೇನು ಪ್ರೋಸೆಸ್ ಅದ ಅದರ ಪ್ರಕಾರ ನೀವು ಏನು ಕರ್ತವ್ಯಗಳದಾವ ಮಾಡ್ಕೋರಿ. ಮಾಡಿಕೊಂಡು ನೀವು ಮಾಲನ್ನು ತೊಗೊಂಡು ಹೋಗ್ರಿ, ನಿಮ್ಗೆ ಒಳ್ಳೆ ರೇಟ್ ಬಂದೇ ಬರ್ತದೆ. ಹೆಂಗೆ ಬರ್ತದೆ ರೀ ಸರ್ ಅಂತಂದ್ರೆ, ಈಗ ಯುದ್ಧದ ಸಂದರ್ಭ, ಯುದ್ಧ ನಿತ್ತಂದ್ರೆ ನಿಮ್ಗೆ ಮತ್ತೆ ಯಥಾಸ್ಥಿತಿ ಅದು ಯಾವ ಹಂತಕ್ಕೆ ಅವು ಮತ್ತೆ ಎಕ್ಸ್ಪೋರ್ಟ ಇಂಪೋರ್ಟ್ ಅವು ಚಲೋ ಆಗೇ ಆಗ್ತಾವೆ. ಅವಾಗ ನೀವು ಮಾಲನ್ನು ಮಾರಿ, ಗಡ್ಬಡ ಮಾಡಬೇಡ್ರಿ. ನನಗಿರೋ ಮಾಹಿತಿ ಪ್ರಕಾರ ಸ್ಟೋರೇಜ್ನಾಗ ಮಾಲ್ ಅಂತರೂ ಎಲ್ಲಿ ಭಾಳ ತುಂಬಿಲ್ಲ. ಎಲ್ಲಿ ಸಾಂಗ್ಲಿ ಆಗಿರ್ಬೋದು, ತಾಸಗಾಂವ್, ಬಿಜಾಪುರ ಎಲ್ಲ ಕಡೆನೂ ಸ್ಟೋರೇಜ್ ನಾನು ಮಾಹಿತಿ ತೊಗೊಂಡೆ. ಆದ್ರೆ ಅಲ್ಲಿ ಪ್ರಕಾರ ಇನ್ನೂ ಯಾವ ಸ್ಟೋರೇಜ್ನಾಗೂ ಮಾಲ್ ಭರ್ತಿ ಇಲ್ಲ. ಇನ್ನೂ ಹೊಸ ಮಾಲ್ ಬರ್ಲಾಕತ್ತೈತಿ ಬಟ್ ಈಗ ಹಳಿ ಮಾಲ್ ಅಂತೂ ಎಲ್ಲಿ ಸ್ಟಾಕ್ ಇಲ್ಲ. ಅಂದ್ರೆ ನಮ್ಮ ಮಾಲ್ ಇನ್ನೂ ತುಟ್ಟಿಯಾಗಿ ಮಾರ್ತದ ಅಂತ ಅರ್ಥಲ್ಲ. ಅಲ್ಲಿ ಸ್ಟಾಕ್ ಇತ್ತಂದ್ರೆ ರೇಟ್ ಇಳಿತದೆ.
ಬಟ್ ಅಲ್ಲಿನ ಮಾಲ ಸ್ಟಾಕ್ ಇಲ್ಲ. ಅದಕ್ಕಾಗಿ ರೈತ ಬಾಂಧವರು ನೀವು ಗಡಬಡನ್ನು ಮಾಡಬೇಡ್ರಿ. ಸ್ವಲ್ಪ ದಿನ ಕಾಯನು. ದಿನ ವರ್ಷ ಪೂರ್ತಿ ಕಾಯ್ದಿದ್ದೀವಿ ಅವತ್ತು. ಇನ್ನೊಂದು ಸ್ವಲ್ಪ ದಿನ ಇದು ಯುದ್ಧದ್ದು ಎಲ್ಲ ಇವನು ಮುಗಿಲಿದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಭಾಷೆ ಬರ್ತಾವೆ ಹಿಂಗೆ. ಆದ್ರೆ ನೀವು ತಡಿಲಿ, ಇದು ಯುದ್ಧ ಮುಗಿಲಿ ಅವ್ರದ್ದು. ಮುಗಿದ ಕೂಡಲೇ ನಾವು ಮತ್ತು ಮಾಲ್ ಮಾರೋನು. ಇಲ್ಲಿ ಒಂದು ವರ್ಷಾನ ಪೂರ್ತಿ ಕಾಯ್ದಿದ್ದೇವೆ ನಾವು. ಇನ್ನೊಂದು ಸ್ವಲ್ಪ ದಿನ ಕಾಯನ ಅಂತೇಳಿ ಹೇಳ್ತೀನಿ. ಯಾರೂ ಗಡಬಡ ಮಾಡಬೇಡ್ರಿ ಮಾಲ್ ಮಾರ್ಲಿಕ್ಕೆ. ಮತ್ತು ಮುಂದಿನ ವಿಷಯದಾಗ ಮುಂದಿನ ವಿಡಿಯೋದಾಗ ಸಿಗೋಣತ್ತ. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.